ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸಿದ್ಧಧರ್ಮತಾಯ ಭಜತಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ. ಹರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಆದರೆ ನಮ್ಮ ನಂಬರ್ಗಿಂತಲೂ ಕೂಡ ಹೆಚ್ಚಾಗಿ ಇವತ್ತು ಡಬಲ್ ಧಮಾಕ ಇದೆ 100%. ಇಲ್ಲಿ ನಮ್ಮ ಜೊತೆಗೆ ಒಬ್ಬರು ಅಸ್ಟ್ರಾಲಜರ್ ಕೂತಿದ್ದಾರೆ. ನಾನು ಕೂಡ ಅವ್ರಿಗೆ ಆ್ಯಂಕರಿಂಗ್ ಮಾಡ್ತಾಯಿದ್ದೀನಿ. ನಾವು ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಭಾಳ ಮಿರಾಕಲ್ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. 100% ಲೇಡಿ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ನ್ಯೂಮರಾಜಿ ಕಾರ್ಯಕ್ರಮವನ್ನು ತುಂಬ ಸರಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ಕೂಡ ಮೀತಾ ಕ್ರಿಸ್ಟಲ್ ನ್ಯೂಮರಾಜಿ ಲೇಡಿ ಸೂಪರ್ ಸ್ಟಾರ್ ಬಂದಿದ್ದಾರೆ. 2026 ಬಗ್ಗೆ ಏನು ಹೇಳ್ತಾರೆ ಮೀತಾ ಮೇಡಮ್? ಮೊದಲಿಗೆ ನಮಸ್ತೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಮತ್ತು 2026 ಈ ಹೊಸ ವರ್ಷವನ್ನು ಎಲ್ಲರೂ ಖುಷಿಯಾಗಿ ಆಹ್ವಾನಿಸಿ ಅಂತ ಹೇಳ್ತೀನಿ. 2026 ಅಂತ ಬಂದಾಗ ನೋಡಿ, 2026ರಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆ ಆಗ್ತಾ ಹೋಗುತ್ತೆ. ಇವಾಗ 2026ರಲ್ಲಿ ನಾನು ನಿಮ್ಮನ್ನು ಕೇಳ್ತೀನಿ. 2026 ಭಾಳ ಮಿರಾಕಲ್ ತಂದು ಕೊಡ್ತಾ ಹೋಗುತ್ತೆ. ರಾತ್ರಿ 12 ಗಂಟೆಗೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಕೃತಿಕಾ ನಕ್ಷತ್ರದಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತು ವೃಷಭ ರಾಶಿಯಲ್ಲಿ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಎಂಡಲ್ಲಿದೆ, ಭಾಳ ವಿಶೇಷವಾಗಿ ಒಂದು ಚೂರು ಎಡ್ಜಲ್ಲಿದೆ 12 ಗಂಟೆ ರಾತ್ರಿಗೆ. ಅದೇ ರೀತಿಯಲ್ಲಿ ರೋಹಿಣಿ ನಕ್ಷತ್ರ ಬಹಳ ವಿಶೇಷವಾಗಿ ಸ್ಟಾರ್ಟ್ ಆಗುತ್ತೆ. ರಾತ್ರಿ 12 ಗಂಟೆ ಕೃತಿಕಾ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಅದೇ ಥರ 2027 ಹೊಸ ವರ್ಷ ಚಿತ್ತ ನಕ್ಷತ್ರದಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಈ ಹೊಸ ವರ್ಷ 2026 ಒಂದು ಅಸ್ಟ್ರಾಲಜಿ ಪ್ರಕಾರ ಮೇಷರಾಶಿಗೆ ಏನೆಲ್ಲ ಫಲವನ್ನು ಮೇಷರಾಶಿಗೆ ಅದೃಷ್ಟ ಎಷ್ಟು ದುಃಖವೆಷ್ಟು ಕೊಡುತ್ತೆ ಅಂತ ನಮಗೆ ಒಂದು ಒಪಿನಿಯನ್. ಮತ್ತು ಮೇಷರಾಶಿಯರು ಯಾವೆಲ್ಲ ಲಕ್ಕಿ ನಂಬರ್ನ ಫಾಲೋ ಮಾಡಬೇಕು ಬಹಳ ವಿಶೇಷವಾಗಿ, ಮತ್ತು ಲಕ್ಕಿ ನಂಬರ್ಸ್ ಜೊತೆಗೆ ಲಕ್ಕಿ ಬಣ್ಣವನ್ನು ಯಾವುದು ಯೂಸ್ ಮಾಡಬೇಕು ಬಹಳ ವಿಶೇಷವಾಗಿ. ಮೇಷರಾಶಿಯವರಿಗೆ ಎಷ್ಟು 100ಕ್ಕೆ ಎಷ್ಟು % ಯೋಗ ಇದೆ ಫಸ್ಟಿಗೆ? ಮೇಷರಾಶಿಯವರಿಗೆ ಈ 2026ನೇ ಇಸ್ವಿಯಲ್ಲಿ 100ಗೆ ಒಂದು, ಯಾಕಂದರೆ ಮೊದಲಿಗೆ ನೋಡಿ ಬದಲಾವಣೆಗಳಾಗ್ತವೆ, ಗ್ರಹಗಳ ಬದಲಾವಣೆ ಆಗುತ್ತೆ. ಓವರಾಲ್ ಒಂದು ವರ್ಷದಲ್ಲಿ ಗುರು ಬದಲಾವಣೆ ಆಗುತ್ತೆ. 1ನೇ ತಾರೀಕು 6ನೇ ತಿಂಗಳು 2026ರಲ್ಲಿ ಮಿಥುನದಿಂದ ಕಟಕ ರಾಶಿಗೆ ಗುರು ಬದಲಾವಣೆ ಆಗುತ್ತೆ. ಅದೇ ರೀತಿ ಮತ್ತೆ 31/10/2026ರಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ 10ನೇ ತಿಂಗಳಲ್ಲಿ ಗುರುವಿನ ಬದಲಾವಣೆ ಆಗುತ್ತೆ. ಸೊ ಈ 2026ರಲ್ಲಿ ಗುರು 2 ಸತಿ ಬದಲಾಯಿಸ್ತಾರೆ. ಅದೇ ರೀತಿ 7ನೇ ತಾರೀಕು 12ನೇ ತಿಂಗಳು 2026ರಲ್ಲಿ ರಾಹು ಕೇತುಗಳ ಬದಲಾವಣೆ ಕೂಡ ಆಗುತ್ತೆ. ಸೊ ಈ ಗ್ರಹಗಳ ಬದಲಾವಣೆಯಿಂದ ಓವರಾಲು ಮೇಷರಾಶಿಯವರಿಗೆ ಒಂದು 70% ತುಂಬ ಪಾಸಿಟಿವ್ ಇರುತ್ತೆ. ಮತ್ತು ಶನಿ ಬಂದು 2 ವರ್ಷಗಳ ಕಾಲ ಮೀನ ರಾಶಿಯಲ್ಲಿ ಇರೋದ್ರಿಂದ ಅಲ್ಲಿ ಇವರಿಗೆ ತುಂಬ ಅದರ ಒಂದು ಎಫೆಕ್ಟಿವ್ ಇರೋದ್ರಿಂದ ಒಂದು 40-45% ನೆಗೆಟಿವ್ ಇರುತ್ತೆ ಅಂತ ಹೇಳ್ಬೋದು ಮೇಷರಾಶಿಯವ್ರಿಗೆ. ಮೇಡಮ್ ಅವ್ರ ಮೇಷರಾಶಿಗೆ ಶನಿ 12ನೇ ಮನೆ ಇರ್ತಾರೆ. ಎಂದಿನಂತೆ 10ನೇ ಮನೆ ಅಧಿಪತಿಯಾಗಿರೋಂಥ ಭಾಳ ವಿಶೇಷಕ್ಕೂ ಮಕರ ಮತ್ತು ಕುಂಭ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಮೇಷರಾಶಿಯವರಿಗೆ ಏನೇ ಗುರುಬಲ ಇದ್ದರೂ ಕೂಡ 10th ಲಾರ್ಡ್ ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಸತ್ಯವನ್ನು ಜ್ಯೋತಿಷ್ಯವನ್ನು ಮಾತಾಡ್ಬೇಕಾದ್ರೆ ಮೇಷರಾಶಿಗೆ ಟೈಮ್ ತುಂಬ ಕೆರಡದಿತ್ತು ಅಂತ ಹೇಳುತ್ತೆ. ಯಾಕಂದರೆ 10th ಅಂದರೆ ವೃತ್ತಿಕಾರಕನೇ ಕೆಡಬಾರ್ದಾಗಿತ್ತು. ಇವಾಗ ಕೆಟ್ಟಿರೋದ್ರಿಂದ ಭಾಳ ವಿಶೇಷವಾಗಿ ಗುರುಬಲ ಬರ್ಬೋದು. 6ನೇ ತಿಂಗಳಿಂದ ಗುರುಬಲ ಸದ್ಯಕ್ಕೆ ಮೇಷರಾಶಿಗೆ ಇಲ್ಲ. ಈ ವರ್ಷದಲ್ಲಿ ಗುರುಬಲ ಬರೋದು ಭಾಳ ರೇರು. ಹಾಗಾಗಿನೇ ಗುರುಬಲನೂ ಇಲ್ದಲೇ ಶನಿ 7.5 ಅಷ್ಟಮ ಶನಿ ನಡೆಯೋದ್ರಿಂದ ಏನೆಲ್ಲ ಕರ್ಮಗಳನ್ನ ಅನುಭವಿಸ್ತಾರೆ. ಮತ್ತು ಮೇಷರಾಶಿಗೆ ಎಂದಿನಂತೆ 2026ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆಜುಬಾಜು ರಾಹು ಗ್ರಹ ಕೇತು ಗ್ರಹ ಚೇಂಜ್ ಆಗ್ತಾರೆ. ಅಲ್ಲಿ ಕೂಡ 10ನೇ ಭಾವಕ್ಕೆ ರಾಹು ಗ್ರಹ ಬರ್ತಾನೆ, 4ನೇ ಮನಕ್ಕೆ ಕಟಕ ರಾಶಿಗೆ ತಾಯಿಗೆ ಕೇತು ಗ್ರಹ ಬರ್ತಾನೆ. ಹಾಗಾಗಿ ಇಲ್ಲಿ ಕೆಲಸದಲ್ಲಿ ತುಂಬ ಜನ ಕೆಲಸ ಕಳ್ಕೊತಾರೆ ಅಂತ ನಮ್ಮ ಒಪಿನಿಯನ್ ಹೇಳ್ತೈತೆ. ಮತ್ತು ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ನೀವೇನು ಹೇಳ್ತಾ ಇದ್ದೀರಾ? ಕೆಲಸವನ್ನು ಕಳ್ಕೊಳಕ್ಕೆ 10ನೇ ಮನೆಯಲ್ಲಿ ರಾಹು ಗ್ರಹನೂ ಇರ್ತಾನೆ, ಸುಖ ಸ್ಥಾನದಲ್ಲಿ ಕೇತು ಗ್ರಹ ಇರ್ತಾನೆ, 10ನೇ ಮನೆ ಅಧಿಪತಿ ಲಾಭಾಧಿಪತಿ ವ್ಯಯಸ್ಥಾನದಲ್ಲಿ ಇರ್ತಾನೆ. ಗುರು ಭಾಳ ವಿಶೇಷವಾಗಿ ಸಿಂಹ ರಾಶಿಗೆ ಬರೋ ಹೊತ್ತಿಗೆ ಅಷ್ಟರೊಳಗೆ ಮೇಷರಾಶಿ ಕರ್ಮಗಳೆಲ್ಲ ಮುಗಿದಿರ್ತಾವ, ಎಲ್ಲ ಪುಣ್ಯಗಳಿರ್ತಾವ. ನೋಡಿ, ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರೋದಕ್ಕೆ 6 ತಿಂಗಳಾಗುತ್ತೆ. ಇಲ್ಲಿಂದ 6 ತಿಂಗಳಾಗುತ್ತೆ. ಸೊ ಈ 6 ತಿಂಗಳವರೆಗೂ, ಯಾಕಂದರೆ ಶನಿ 12ನೇ ಮನೇಲಿದ್ದಾಗ ಶನಿ ಒಂದು ಕೆಟ್ಟ ಫಲಗಳನ್ನ ಕೊಡ್ತಾನೆ. ಅದರ ಜೊತೆ ಕುಜಗ್ರಹನೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ರಾಶಿಯಾಧಿಪತಿ ಕುಜಗ್ರಹ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಕುಜಗ್ರಹ ಈಗ ಪ್ರೆಸೆಂಟ್ ಬಂದು ಅವರಿಗೆ 9ನೇ ಮನೆ 10ನೇ ಮನೆಯಲ್ಲಿರ್ತಾರೆ. ಸೊ ಈ 1 ತಿಂಗಳು 1.5 ತಿಂಗಳು 2 ತಿಂಗಳಲ್ಲಿ ಕುಜಗ್ರಹ ಕೂಡ ಬದಲಾವಣೆ ಆಗ್ತಾ ಹೋಗ್ತಾರೆ. ಅಲ್ಲಿ ಒಂದು 3 ತಿಂಗಳು ಓಕೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಇಲ್ಲಿಂದ ಒಂದು 3 ತಿಂಗಳು ಓಕೆ ಅಂತ ಹೇಳ್ಬೋದು. ಇವಾಗ ಜನವರಿಲಿ ಹೆಂಗಿರುತ್ತೆ, ಫೆಬ್ರವರಿಲಿ ಹೆಂಗಿರುತ್ತೆ, ಇವಾಗ ಏಪ್ರಿಲ್ ಹೆಂಗಿರುತ್ತೆ, ಒಂದು ಓವರಾಲ್ ಆಗಿ ಹೋದಾಗ
ಈ ವರ್ಷ ಮೇಷರಾಶಿಯವರು ಮನೆ ಕಟ್ತಾರ, ಮನೆ ಮಾರ್ತಾರ, ಇಲ್ಲ ಮದುವೆ ಆಗಿರೋ ಜೀವನದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಗಂಡ ಹೆಂಡತಿ ಲೈಫಲ್ಲಿ ಪರ್ಸನಲ್ ಲೈಫಲ್ಲಿ ತೊಂದರೆ ಬರುತ್ತೆ. ಮತ್ತು ನಮ್ಮ ಒಂದು ಮೇಷರಾಶಿಗೆ ಈ ವರ್ಷದಲ್ಲಿ 2026 ನಾನು ನೋಡೋ ಪ್ರಕಾರ, ನಾನೊಬ್ಬ ಅಸ್ಟ್ರಾಲಜರ್ ಆಗಿ ಹೇಳ್ತಿದ್ದೀನಿ, ಕೆಲಸವನ್ನು ತುಂಬ ಅತಿ ಹೆಚ್ಚು ಕಳ್ಕೊತಾರೆ. ತಾಯಿಯಂದ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಇದೊಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಶನಿ ಗ್ರಹ ಕೆಟ್ಟರೆ ವೃತ್ತಿ ಕೆಡುತ್ತೆ, ಕೇತು ಗ್ರಹನೂ ಸುಖ ಸ್ಥಾನಕ್ಕೆ ಬರ್ತಾನೆ. ಮುಂಚೆಲೆ ಹೇಳಿ ಕೇಳಿ ಚಂದ್ರಗ್ರಹ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಾರೆ, ಒಂದು ರಾಶಿಗೆ 2 ವರ್ಷ ಇರ್ತಾರೆ. ಇವಾಗ ಕೆಲಸ ಕಳ್ಕೊತಾರೆ ಅನ್ನೋದನ್ನು ಮೇಷರಾಶಿಗೆ ಕಂಡು ಬರ್ತಾ ಇದೆ. ಮತ್ತು ಆಕ್ಸಿಡೆಂಟ್ ಅಪಘಾತಗಳು ಕೂಡ ಆಗುತ್ತಾ. ಮತ್ತು ಸೂರ್ಯನೂ ಶನಿನೂ ಒಟ್ಟಿಗೆ ಸೇರಿದಾಗ ಕೋರ್ಟು ಕೇಸು ಆಗುತ್ತಾ. ನನ್ನ ಪ್ರಕಾರ ಮೀನ ರಾಶಿಗೆ ಸೂರ್ಯ ಬಂದಾಗ ಹೆಚ್ಚು ಕಮ್ಮಿ ಅವ್ರು 4ನೇ ತಿಂಗಳು 3ನೇ ತಿಂಗಳೆಲ್ಲ ಬರ್ತಾರೆ ಕೋರ್ಟು ಕೇಸು. ಇದಕ್ಕೇನಂತೀರ ಮೇಷರಾಶಿಗೆ 2026? ಮೇಷರಾಶಿಗೆ 2026 3ನೇ ತಿಂಗಳಿಂದ ಒಂದು ಕೆಟ್ಟ ಫಲಗಳನ್ನೇ ನೋಡ್ತಾ ಹೋಗ್ತಾರೆ. ಕೋರ್ಟು ಕೇಸು, ಮನೆಯಲ್ಲಿ ಕಳ್ತನ ಆಗೋದು, ಅಥವಾ ಅವರ ಮನೆಯ ಒಡವೆಯನ್ನು ಆಗಿರ್ಬೋದು, ಬ್ಲಡ್ಜ್ ಮಾಡೋದಾಗಿರ್ಬೋದು, ಇವೆಲ್ಲವೂ. ಮತ್ತು ಕುಟುಂಬದ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಅದರಲ್ಲೂ ಈ 3ನೇ ತಿಂಗಳು ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತುಂಬ ಕೆಟ್ಟ ಫಲಗಳನ್ನ ನೋಡ್ತಾರೆ ಮೇಷರಾಶಿಯವರು. ಅದೇ ರೀತಿ ಅದಾದ ನಂತರ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಒಂದೂವರೆ ತಿಂಗಳು ಬೇಕಾಗುತ್ತೆ. ಸೊ ಶನಿ 12ನೇ ಮನೇಲಿ ಇದ್ದಾಗ ಮೇಷರಾಶಿಯವರಿಗೆ 10ನೇ ಅವನು 11ನೇ ಅವನಾಗಿ 12ನೇ ಮನೆಗೆ ಬಂದಾಗ ಕೆಲಸದ ಪ್ರಾಬ್ಲಮ್ಮು ಅತಿ ಹೆಚ್ಚು. ಅವರು ಕೆಲಸವನ್ನು ಕಳ್ಕೊಳ್ಳೋದು, ಮತ್ತು ಫಾರಿನಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅಲ್ಲೂ ಕೂಡ ಕೆಲಸ ಬಿಟ್ಟು ಅವರ ಒಂದು ಕೆಲಸ ಕಳ್ಕೊಂಡು ಮನೆಗೆ ಬರುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಇಲ್ಲ ಕೆಲಸದಲ್ಲಿ ಅವಮಾನ ಆಗುವಂಥ ಚಾನ್ಸಸ್ಸು. ಅದರಲ್ಲೂ 3ನೇ ತಿಂಗಳು 3ರಿಂದ 4ನೇ ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅತಿ ಹೆಚ್ಚು ಅವಮಾನ, ದುಃಖವನ್ನು ಪಡ್ತಾ ಹೋಗ್ತಾರೆ. ತುಂಬ ಬೇಕಾಗಿರೋರನ್ನ, ತುಂಬ ಆತ್ಮೀಯರನ್ನು, ಇಲ್ಲ ಅವರ ಕುಟುಂಬಸ್ಥರನ್ನ ಕಳ್ಕೊಳ್ಳೋ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಮೇಷರಾಶಿಯವರಿಗೆ.